ಕೂಡ ಪಾಪ್ಯುಲರ್ ಫ್ರಂಟ್ ಆಗಿರಲಿ, ಇನ್ನಿತರ ಮುಸ್ಲಿಂ ಸಮುದಾಯದ ಪರ ಇರುವಂತಹ ಸಂಘಟನೆಗಳಾಗಲಿ ಯಾವೊಂದು ವಿಚಾರದಲ್ಲೂ ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹದ್ದು, ಇನ್ನಿತರ ಅಹಿತಕರ ಘಟನೆಗಳಿಗೆ ಪ್ರಚೋದಿಸುವಂತಹದ್ದು ನಡೆಯೋದು ಬಹಳ ಕಡಿಮೆ. ಆದರೆ ಇಲ್ಲಿ ಪ್ರವೀಣ್ ಇನ್ಸಿಡೆಂಟ್ ಮೇಲೆ ಏನೆಲ್ಲ ನಡೆಯಿತು, ಮಸೀದಿಗೆ ಕಲ್ಲು ತೂರಾಟ ಆಯಿತು, ಬಸ್ಸಿಗೆ ಹಾನಿ ಮಾಡಲಾಯಿತು, ಇವತ್ತು 5 ಅಂಗಡಿಗಳನ್ನು ಬೆಂಕಿ ಹಾಕಲಾಯಿತು, ಅಮಾಯಕರ ಮೇಲೆ ಹಲ್ಲೆ ಮಾಡಲಾಗ್ತಾ ಇದೆ, ನಿನ್ನೆಯೂ ದಿವಸ ಹಲ್ಲೆ ಮಾಡಲಾಗಿದೆ. ಇದೆಲ್ಲವೂ ಕೂಡ ಯಾರು ಮಾಡ್ತಾ ಇರೋದು? ಇವತ್ತು ಇಂತಹ ಹತ್ಯಾಕಾಂಡಗಳಿಂದ, ಹಲ್ಲೆಗಳಿಂದ, ಕೊಲೆಗಳಿಂದ ರಾಜಕೀಯ ಲಾಭ ಪಡಿತಾ ಇರುವವರು ಯಾರು? ಇದು ಕೇವಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಈ ದೇಶದಲ್ಲಿ ನಡೀತಾ ಇರತಕ್ಕಂತಹ ಬೆಳವಣಿಗೆ. ಈ ದೇಶದಲ್ಲಿ ಮಾಡ್ತಾ ಇರುವಂತಹದ್ದು RSS ಬಿಜೆಪಿ. ಅವರು ಅದರ ದುರ್ಲಾಭವನ್ನು ಪಡೀತಾ ಇದ್ದಾರೆ. ಈ ಭಾವನಾತ್ಮಕವಾಗಿರುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇವತ್ತು ಇಬ್ರು ಅರೆಸ್ಟ್ ಆದ್ರು. ಯಾಕೆ ನಿಮ್ಮ ಮುಖಂಡರು, ನಿಮ್ಮ ನಾಯಕರು ಧ್ವನಿ ಎತ್ತಿಲ್ಲ? ನೋಡಿ, ಅದೇ ನಾವಿವತ್ತು ಪ್ರೆಸ್ ಮೀಟ್ ಅನ್ನು ಕರೆದಿದ್ದೇವೆ, ಅದರ ವಿರುದ್ಧವಾಗಿ ಧ್ವನಿಯನ್ನು ಎತ್ತಿದ್ದೇವೆ. ಯಾರು ಅಮಾಯಕರಾಗಿದ್ದರೆ ಅವರನ್ನು ಬಿಡುಗಡೆಗೊಳಿಸಬೇಕು, ಮಾತ್ರ ಅದರ ಹಿಂದೆ ಇರುವಂತಹ ಶಕ್ತಿಗಳನ್ನು ಬಯಲಿಗೆಳಿಬೇಕು ಎನ್ನುವಂತಹ ಬಲವಾದ ಆಗ್ರಹವನ್ನು ಮಾಡಿದ್ದೇವೆ. ನಾವು ಸ್ಪಷ್ಟಪಡಿಸುವಂತಹದ್ದು, ಪೊಲೀಸ್ ಇಲಾಖೆ ಯಾವುದೇ ಕಾರಣಕ್ಕೂ ಕೂಡ ಒತ್ತಡಕ್ಕೆ ಮಣಿಬಾರದು ಎನ್ನುವಂತಹ ಒಂದು ವಿನಂತಿಯನ್ನು ಮಾತ್ರ ಆಗಿದೆ. ಈಗ ಅವರು ನಿಮ್ಮ ಸಂಘಟನೆ ಕಾರ್ಯಕರ್ತರೇ? ನೋಡಿ, ಅವರ ಪತ್ನಿ ಹೇಳಿರುವಂತಹ ಹೇಳಿಕೆ ಮಾಧ್ಯಮದಲ್ಲಿ ಬಂದಿದೆ. ಆದರೆ ಅವರು ನಮ್ಮ ಕಾರ್ಯಕರ್ತರು ಎನ್ನುವಂತದ್ರ ಬಗ್ಗೆ ಇನ್ನಷ್ಟೇ ನಾವು ಅದರ ಬಗ್ಗೆ ಪರಿಶೀಲಿಸ್ತಾ ಇದ್ದೇವೆ. ಆ ಪರಿಶೀಲನೆ ನಂತರ ನಾವು ಸ್ಪಷ್ಟಪಡಿಸ್ತೇವೆ. ನೋಡಿ, ಇದು ಈ ರೀತಿಯ ಹೇಳಿಕೆಗಳನ್ನ ಪೊಲೀಸ್ ಇಲಾಖೆಯವರು ಹೇಳಬೇಕು. ಇದು ಯಾವುದು ಮಾಧ್ಯಮದಿಂದ ವರದಿ ಆಗಬಾರದು. ಇದು ಇಲಾಖೆಗಳು ಅಧಿಕೃತವಾಗಿ ಒಂದು ಹೇಳಿಕೆಯನ್ನು ಕೊಡುವ ಮೊದಲೇ, ಒಬ್ಬ ವ್ಯಕ್ತಿಯನ್ನ ಆತ ಆರೋಪಿ ಅಂತ ಹೇಳಿಕೊಂಡು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವ ಮೊದಲೇ ಆತನನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಆತನನ್ನು ಗುರಿಪಡಿಸುವಂತಹದ್ದು, ಆತನ ವ್ಯಾಪಾರ ಸ್ಥಳದ ಮೇಲೆ ಟಾರ್ಗೆಟ್ ಮಾಡಿ ಹಲ್ಲೆ ಮಾಡುವಂತದ್ದು, ಧ್ವಂಸ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ನಾನು ಹೇಳುವಂತಹದ್ದು, ಮಾಧ್ಯಮದಿಂದ ಆಗ್ತಾ ಇರುವಂತಹ ತಪ್ಪು ಅಂತ ಹೇಳಿಕೊಂಡು ನೇರ ಆರೋಪ ಮಾಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ, ಆ ವ್ಯಕ್ತಿನ ನ್ಯಾಯಾಧೀಶರ ಎದುರು ಕೂಡ ಪ್ರೊಡ್ಯೂಸ್ ಮಾಡಲಿಲ್ಲ. ಆತ ಆರೋಪಿ ಅಂತ ಹೇಳಿಕೊಂಡು ಅಧಿಕೃತವಾಗಿ ಪೊಲೀಸ್ ಇಲಾಖೆ ಒಂದು ಹೇಳಿದಂತಹ ಪ್ರೆಸ್ ಮೀಟ್ ಅನ್ನು ಮಾಡಿದಂತಹ ಒಂದು ವರದಿಗಳೂ ಇಲ್ಲ. ಅದಕ್ಕಿಂತ ಮುಂಚಿತವಾಗಿ ಇಡೀ ಒಂದು 4-5 ಅಂಗಡಿಗಳನ್ನು ದಾಳಿ ಮಾಡುವಂತಹದ್ದು, ಅಮಾಯಕರ ಮೇಲೆ ಹಲ್ಲೆ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ? ಅದಾಗಿದೆ. ಅಂದ್ರೆ ಇಲ್ಲಿ ಒಂದು ಸಂಘಟನೆಯ ಹೆಸರನ್ನ ಬೇಕಾಗಿಯೇ ಏನ್ ಮಾಡ್ತಾ ಇದ್ದಾರೆ, ಗುರಿಪಡಿಸ್ತಾ ಇದ್ದಾರೆ. ಮೊನ್ನೆ ಮಸೂದ್ ಹತ್ಯೆಯಲ್ಲಿ ಭಾಗವಹಿಸಿದವರು ಯಾವ ಸಂಘಟನೆಯವರು? ಅವರ ಸಂಘಟನೆಯ ಹಿನ್ನೆಲೆಯ ಬಗ್ಗೆ ಮಾಧ್ಯಮಗಳು ಯಾಕೆ ಚರ್ಚೆ ನಡೆಸಿಲ್ಲ? ಯಾಕೆ ಪೊಲೀಸ್ ಇಲಾಖೆ ಅದರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿಲ್ಲ? ಸರ್ಕಾರ ಯಾಕೆ ಇಷ್ಟು ಗಂಭೀರವಾಗಿ ಅದನ್ನು ಪರಿಗಣಿಸಿಲ್ಲ, ಪರಿಹಾರ ಕೊಟ್ಟಿಲ್ಲ? ಮುಖ್ಯಮಂತ್ರಿಗಳು ಇವತ್ತು ಭೇಟಿಯನ್ನು ಕೊಡ್ತಾ ಇದ್ದಾರೆ, ಯಾಕೆ ಮಸೂದ್ನ ಮನೆಗೆ ಭೇಟಿಯನ್ನು ಕೊಡ್ತಾ ಇಲ್ಲ? ಅಂದ್ರೆ ಇಲ್ಲಿ ವ್ಯವಸ್ಥಿತವಾಗಿ ತಾರತಮ್ಯಗಳು ಏನು ನಡೀತಾ ಇದೆಯೋ ಅದರ ವಿರುದ್ಧವಾಗಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಧ್ವನಿ ಎತ್ತಾ ಇದೆ, ಮುಂಚೂಣಿಯಲ್ಲಿ ನಿಂತುಕೊಂಡು ಧ್ವನಿ ಎತ್ತಾ ಇದೆ. ಈ ಕಾರಣದಿಂದಲೇ ಇವತ್ತು ಪಾಪ್ಯುಲರ್ ಫ್ರಂಟ್ ಯೊಂದಿಗೆ ತಳುಕು ಹಾಕುವಂತಹದ್ದು, ಪಾಪ್ಯುಲರ್ ಫ್ರಂಟ್ ಅನ್ನು ಗುರಿಪಡಿಸುವಂತಹ ಒಂದು ಪ್ರಯತ್ನ ಮಾಡಿಕೊಂಡು ಬರಲಾಗಿದೆ. ಇವತ್ತು ಕೆಲವು 25ಕ್ಕೆ ಹೆಚ್ಚು ಮಂದಿಯನ್ನು ಪೊಲೀಸರು ಕಳಿಸಿಕೊಂಡಿರುವಂತದ್ದು, ಅದು ತಮ್ಮ ಏನಾದರೂ ಸಂಘಟನೆ ನೋಡಿ, ಸಂಘಟನೆ ಅಂತ ಹೇಳಿ ಅಲ್ಲ, ಹಲವಾರು ಪೊಲೀಸ್ ಠಾಣೆಗಳಲ್ಲಿ ಮುಸ್ಲಿಂ ಯುವಕರನ್ನ ಬಂಧಿಸಿರುವಂತಹದ್ದು. ಇದು ಬಹಳ ಸ್ಪಷ್ಟ ಆಗುವಂತಹದ್ದು. ಪೊಲೀಸ್ ಇಲಾಖೆ ಒತ್ತಡಕ್ಕೆ ಮಣಿದು ಸರ್ಕಾರವನ್ನು ಸಂತೃಪ್ತಿಪಡಿಸಲು, ಖುಷಿಪಡಿಸಲು ಮಾಡತಕ್ಕಂತಹ ಒಂದು ಹುನ್ನಾರ ಆಗಿದೆ. ಅದರಿಂದ ಯಾರು ಇನ್ವಾಲ್ವ್ ಆಗಿದ್ದಾರೆ, ಇವತ್ತು ಬಂಧನಕ್ಕೆ ಒಳಪಟ್ಟಿರುವವರು ಅದೇ ಗ್ರಾಮದವರು. ಸ್ಥಳೀಯವಾಗಿ ನಡೆದಂತಹ ಒಂದು ಘಟನೆ, ಆ ಘಟನೆಯನ್ನು ರಾಜ್ಯ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯಾಗುವಂತೆ ಮಾಡುವಂತಹದ್ದು. ಅದು ಮಾತ್ರ ಅಲ್ಲ, ಅಮಾಯಕರನ್ನ ಕರೆದು ಠಾಣೆಯಲ್ಲಿ ಅವರಿಗೆ ಏನು ಹಿಂಸೆ ಮಾಡುವಂತಹದ್ದು, ಇದು ಖಂಡಿತವಾಗಿ ಸರಿಯಲ್ಲ. ಇದು ನಾಗರಿಕ ಸಮಾಜ ಒಪ್ತಕ್ಕಂಥದ್ದಲ್ಲ. ಇದನ್ನು ನಾವು ಖಂಡಿಸ್ತೇವೆ. ಖಂಡಿತವಾಗಿ ಪೊಲೀಸ್ ಇಲಾಖೆ ಯಾವುದೇ ಕಾರಣಕ್ಕೂ ಒತ್ತಡಕ್ಕೆ ಮಣಿಬಾರದು ಎನ್ನುವಂತಹ ಬಲವಾದ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಈಗ ನೀವು ಅಮಾಯಕರನ್ನು ಬಂಧಿಸಿದ್ದೀರ, ಸ್ಪಷ್ಟಪಡಿಸಬೇಕು. ಅವರ ಪತ್ನಿ ಹೇಳ್ತಾ ಇರುವಂತಹದ್ದು ಅದನ್ನೇ ಆಗಿದೆ. 12:30 ಗಂಟೆಗೆ ಬಂಧಿಸಿದ್ದಾರೆ, ಅವತ್ತೇ ರಾತ್ರಿ. ನಿನ್ನೆ ದಿವಸ ಅಂದ್ರೆ ಮರುದಿನ ಆಗಿರ್ತದೆ, 24 ಗಂಟೆಗಳ ನಂತರ ಆಗಿರ್ತದೆ, ಕೇರಳದಲ್ಲಿ ಗಡಿಯಲ್ಲಿ ಬಂಧಿಸಿದ್ದು ಅನ್ನುವಂಥದ್ದು ಹೇಳಿಕೆ. ಇದು ಒಂದು ರೀತಿ ಗೊಂದಲದಲ್ಲಿದೆ. ಅಂದ್ರೆ ಇಲ್ಲಿ ನಡೀತಾ ಇರತಕ್ಕಂತಹ ಬೆಳವಣಿಗೆಗಳಿಂದ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರದ ಆ ಕಾರ್ಯಕರ್ತರು ಯಾರಿದ್ದಾರೆ ಒತ್ತಡ ಮಾಡ್ತಾ ಇದ್ದಾರೆ ಅಂತ ಹೇಳಿಕೊಂಡು ಸರ್ಕಾರ ತರಾತುರಿಯಲ್ಲಿ ಇದನ್ನ ಕೊನೆಗೊಳಿಸುವಂತಹ ಒಂದು ಪ್ರಯತ್ನ ಏನು ಮಾಡ್ತಾ ಇದೆಯೋ ಅದಕ್ಕೆ ಪೊಲೀಸ್ ಇಲಾಖೆ ಕುಣಿತಾ ಇದೆ ಎನ್ನುವಂತಹ ಒಂದು ಸಂಶಯ ಮೂಡ್ತಾ ಇದೆ. ಕೊನೆಯದಾಗಿ ನಾವು ಹೇಳುತ್ತೆ, ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿ ಆಗಿ ಈ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಬಿಜೆಪಿ ನಡೆಯುವಂತ ಅಂದ್ರೆ ಜನಗಳಿಗೆ ಕೂಡ ತೊಂದರೆ ಆಗ್ತಿದೆ. ಇಲ್ಲ, ಎಲ್ಲೂ ಕೂಡ ಪಾಪ್ಯುಲರ್ ಫ್ರಂಟ್ ಆಗಿರಲಿ, ಇನ್ನಿತರ ಮುಸ್ಲಿಂ ಸಮುದಾಯದ ಪರ ಇರುವಂತಹ ಸಂಘಟನೆಗಳಾಗಲಿ